ನಮಸ್ತೆ ಎಲ್ಲರಿಗೂ. ಬನ್ನಿ ಈ ವಾರದ ರೀಡಿಂಗ್ ಏನಿದೆ ಅಂತ ನೋಡೋಣ. ಈ ವೀಕ್ ನಿಮ್ಮ ಜೀವನದಲ್ಲಿ ಏನ್ ಪಾಸಿಟಿವ್ ಬದಲಾವಣೆ ಬರುತ್ತೆ ಅಂತ. ಸೊ ನೆನೆ ತಾನೇ ಮೇಜರ್ ಲಾಂಗೆಸ್ಟ್ ಡೇ ಆಗಿದೆ. ಸೊ ನಿಮ್ಮ ಜೀವನದಲ್ಲೂ ಕೂಡ ತುಂಬಾ ವರ್ಷದಿಂದ ಪೆಂಡಿಂಗ್ ಇದ್ದಂಥದ್ದೆಲ್ಲ ಮುಕ್ತಾಯದ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಬೇಬಿ ಗರ್ಲ್ ಆಗತ್ತೆ ಅನ್ನುವಂಥದ್ದು ಇದೆ. ಕಾಳಿಕಾದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ನೆಗೆಟಿವಿಟಿ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಮಗುವಿನ ಕುತ್ತಿಗೆಯ ಭಾಗ ಸ್ವಲ್ಪ ಕಪ್ಪಗೆ ಏನೋ ಅಲರ್ಜಿ ತರ ಆಗ್ತಿದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಮಾತು ಕೇಳ್ದಿರಾ ತಪ್ಪು ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಬಟ್ ಆ ಥರ ಏನಿಲ್ಲ. ನಿಮ್ಮ ಜೀವನದ ನಿರ್ಧಾರ ನೀವು ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ದೋ ತಾಯಿಯಿಂದ ದೂರ ಆಗಿದ್ದಂಥ ಮಗು ವಾಪಸ್ ತಾಯಿನ ಸೇರ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ ಬಗ್ಗೆ ಬೇರೆಯವರು ಹೇಳಿಕೆ ಮಾತು ಹೇಳೋದು ಅಥವಾ ಗಾಸಿಪ್ ಮಾಡೋದು ಮಾಡ್ತಾ ಇದ್ರೆ, ಅಥವಾ ಬೇರೆಯವ್ರ ಬಗ್ಗೆ ನಿಮ್ಮ ಹತ್ರ ಗಾಸಿಪ್ ಮಾಡ್ತಿದ್ರೆ, ಅಥವಾ ನೀವು ಅವರು ಸೇರ್ಕೊಂಡು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ತಿದ್ರೆ, ಇದನ್ನ ನಿಲ್ಸಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮನ್ನ ಯಾರೋ ಮೂರ್ಖರಾಗಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಈ ತಾಳೆ ಕಿವಿ ಮಾಡ್ಕೊಳ್ಬೇಡಿ, ಇನ್ನೊಬ್ರು ಮಾತನ್ನೆಲ್ಲ ಕೇಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳು ಮೈಂಡ್ ಎಲ್ಲ ಹಾಳಾಗ್ತಾ ಇದೆ. ಮಕ್ಕಳು ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮಕ್ಕಳ ಮೆಂಟಾಲಿಟಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಮೆದುಳಿಗೆ ಒಂದ್ ಸ್ವಲ್ಪ ಟ್ರಿಗರ್ ಆಗ್ತಾ ಇದೆ. ಯಾವುದೋ ಒಂದಷ್ಟು ವಿಚಾರಗಳು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಅದು ಮಕ್ಕಳ ವಿಚಾರ ಆಗಿರ್ಲಿ, ನಿಮ್ಮ ವಿಚಾರ ಆಗಿರ್ಲಿ. ಸೊ ಬ್ರೈನಿಗೆ ಎಫೆಕ್ಟ್ ಆಗ್ಲಿಕ್ಕೆ ಬಿಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಆಗತ್ತೆ ಇನ್ಮೇಲೆ ಅನ್ನುವಂಥದ್ದು ಇದೆ. ನಿಮ್ದೇನಾದ್ರೂ ಕೂಡು ಕುಟುಂಬ ಇದ್ರೆ, ಜಾಯಿಂಟ್ ಫ್ಯಾಮಿಲಿ ಇದ್ರೆ, ಸೊ ನಿಮ್ಮ ಫ್ಯಾಮಿಲಿಗೆ ಯಾವುದೇ ತೊಂದರೆಗಳು ಆಗೋದಿಲ್ಲ. ನಿಮ್ಮ ಫುಲ್ ಫ್ಯಾಮಿಲಿ ಪ್ರೊಟೆಕ್ಷನ್ ಅಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಓವರ್ಸೀಸ್ ಎನರ್ಜಿ ಕೂಡ ಇದೆ ಇಲ್ಲಿ. ಸೊ ಒಂದಷ್ಟು ಬೇರೆ ದೇಶಗಳಿಗೆ ಹೋಗಿ ಸೆಟ್ಲ್ ಆಗಿದ್ದವರು ವಾಪಸ್ ಇಂಡಿಯಾಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಜನ ನೆಗೆಟಿವಿಟಿಯಿಂದ ಅಲ್ಲೇ ಉಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಟ್ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಜಿನ್ಗಳು ನಿಮ್ಮ ಜೀವನದಲ್ಲಿ ತೊಂದರೆನ ಮಾಡ್ತಿದ್ದಾರೆ. ಅನ್ಯ ಧರ್ಮೀಯರು ನಿಮ್ಮ ಮೇಲೆ ಮಾಡಿರುವಂತ ಪ್ರಯೋಗಗಳು ಏನಿದೆ ಅದು ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ, ತೊಂದರೆ ಮಾಡ್ತಿದೆ. ಎಸ್ಪೆಷಲಿ ಬಿಸ್ನೆಸ್ ವಿಚಾರಕ್ಕೂ ತೊಂದರೆ ಮಾಡ್ತಿದೆ. ತುಂಬಾ ಕಣ್ಣೀರು ಇಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಅದೆಲ್ಲವೂ ಕೂಡ ಆದಷ್ಟು ಬೇಗ ದೂರ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ದೂರ ಆಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಬಟ್ ಅದಕ್ಕೆ ಸರಿಯಾದ ಆಕ್ಷನ್ ತಗೊಳ್ಳೋದು ಬೇಕಾಗಿದೆ, ಇಂಪಾರ್ಟೆಂಟ್ ಇದೆ. ಅದನ್ನ ತಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಯ ಸುತ್ತ ಯಾರೋ ಒಂದು ಚಕ್ರವ್ಯೂಹನ ರಚಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಹೋಲ್ ಫ್ಯಾಮಿಲಿ ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಬಹುದು, ಅಥವಾ ನಿಮ್ಗೆ ಸಂಬಂಧಪಟ್ಟಂಗೆ ಇರಬಹುದು. ನಿಮ್ಮನ್ನ ಯಾರೋ ಟ್ರ್ಯಾಪ್ ಮಾಡ್ತಿದ್ದಾರೆ, ಒಂದು ಟ್ರ್ಯಾಪಿಂಗ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ಹೊರಗಡೆ ಎಲ್ಲೋ ಹೋದಾಗ ಒಂದಷ್ಟು ಸಮಸ್ಯೆ ಮಾಡುವಂಥ ವಿಚಾರಗಳನ್ನ ಯಾರೋ ಯೋಚನೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಈ ವಾರ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಈ ವಾರ ನಿಮ್ಮ ಪ್ರಯಾಣ ಗುರುಗಳಿಂದ ಒಂದಷ್ಟು ಬೋಧನೆನ ಮತ್ತೆ ಒಂದಷ್ಟು ಏನೋ ಗಿಫ್ಟನ್ನ ಪಡ್ಕೊಳ್ತೀರಾ. ಜೊತೆಗೆ ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿಗೆ ಒಂದು ಔಷಧಿನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವ್ ಥಾಟ್ಸ್ ಇರ್ಬೋದು, ಅಥವಾ ನೆಗೆಟಿವಿಟಿ ಮಾಡ್ತಾ ಇರುವಂಥ ಜನಗಳಿರ್ಬೋದು, ಇವ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ನೋಡ್ಬೋದು ಕ್ಯಾಂಡಲ್ ಎಷ್ಟು ಜೋರಾಗಿ ಉರಿತಿದೆ ಅಂದ್ರೆ ಏನೋ ಹೆವಿ ಎನರ್ಜಿ ಈ ವಾರ ಇದೆ ಅನ್ನುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಾರ ಏನಿದೆ, ಮಣ್ಣೆತ್ತಿನ ಅಮಾವಾಸ್ಯೆ ಬರೋದ್ರಲ್ಲಿ ಇದೆ. ಅದರಲ್ಲೂ ಮಂಗಳವಾರ ಬುಧವಾರ 2 ದಿನ ಅಮಾವಾಸ್ಯೆ ಬಂದಿದೆ. ಸೊ ಬುಧ ಮಣ್ಣು ಮತ್ತೆ ಮಂಗಳ ಮಣ್ಣು, ಸಮಥಿಂಗ್ ಏನೋ ಭೂಮಿ ವಿಚಾರಕ್ಕೆ ತುಂಬಾ ಹೆವಿ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ನಿಮ್ ಲೈಫಲ್ಲಿ ನೀವು ತುಂಬಾ ಟ್ರಿಗರ್ ಆಗಿರೋದು ಭೂಮಿ ವಿಚಾರಕ್ಕೆ ಅಥವಾ ಜಾಗದ ವಿಚಾರಕ್ಕೆ ಅನ್ನೋದಾದ್ರೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ದುಡ್ಡನ್ನ ಯಾರೋ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇದೆ.
ನಿಧಿಗಳ್ಳರು ನಿಧಿನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಿಮ್ಮ ಜಾಗ ಜಮೀನಿನಲ್ಲಿ ಇದ್ದಂಥದ್ದು ವಾಮಮಾರ್ಗದಿಂದ ಅದನ್ನ ಕಳ್ತನ ಮಾಡ್ಕೊಂಡಿದ್ದಾರೆ. ಚೂರ್ ಚೂರೇ ಸರ್ಸಿ ಅನ್ನುವಂಥದ್ದು ಇದೆ. ಒಂದ್ ರೀತಿ ಮಾಯಾವಿದ್ಯೆ ತರ ಅದನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಏನಾಯ್ತು? ನಿಮ್ ಫ್ಯಾಮಿಲಿ ಮೆಂಬರ್ ಇಂದ ಇದೆಲ್ಲ ಏನಾಗಿದೆ? ಇದೆಲ್ಲವೂ ಕೂಡ ಅವರಿಗೆ ರಿಟರ್ನ್ ಆಗತ್ತೆ. ಒನ್ ಆಫ್ ದಿ ಟೈಮ್ ಪೀರಿಯಡ್ ಬರುತ್ತೆ. ಈಗ ಹೇಗೆ ಮಾಯ ಮಾಡಿ ಅದನ್ನ ಪಡ್ಕೊಂಡಿದಾರೋ ಮುಂದಿನ ದಿನಗಳಲ್ಲಿ ಹಾಗೇನೆ ಮಾಯ ಮಾಡಿ ಅದನ್ನ ವಾಪಸ್ ಯೂನಿವರ್ಸ್ ನಿಮ್ಮ ಜಾಗಕ್ಕೆ ತಂದಿಡುತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಗೌನ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರೋ ತರ ಕೂಡ ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರನ್ನೋ ಎತ್ಕೊಂಡು ಓಡೋಗ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ. ಯಾರಿಗೋ ದೇಹದಲ್ಲಿ ದುರ್ಮಾಂಸ ಜಾಸ್ತಿ ಬೆಳ್ಕೊಂಡಿದೆ, ಆ ತರ ಕಾಣಿಸ್ತಾ ಇದೆ. ಅಥವಾ ಒಂಚೂರು ಅನ್ವಾಂಟೆಡ್ ಏನ್ ಹೇಳ್ತಾರೆ ದುರ್ಮಾಂಸನ, ಸೊ ಆ ಥರದ್ದು ಅದನ್ನ ರಿಮೂವ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಮರ್ಜೆನ್ಸಿ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಗೆಡ್ಡೆ ತರ ಏನಾದ್ರು ಇದ್ರೆ ಅದನ್ನ ತೆಗೆಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದು ಹೊಟ್ಟೆಯ ಭಾಗದಲ್ಲಿ ಇರಬಹುದು ಅಥವಾ ಕೈ ಕಾಲುಗಳು ಎಲ್ಲಿದೆಯೋ ನೋಡ್ಕೊಂಡು ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ದೇಹ ತೂಕ ಏನಾದ್ರೂ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಕಮ್ಮಿ ಆಗತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಮೆಂಟಲಿ ಫಿಸಿಕಲಿ ತುಂಬಾ ಸುಸ್ತಾಗಿದ್ದೀರಾ, ಇನ್ನ ಯೋಚನೆ ಮಾಡುವಂತ ಶಕ್ತಿನ ಕಳ್ಕೊಂಡಿದ್ದೀರಾ ಅಂತ ಯಾರಾದ್ರೂ ಯೋಚನೆ ಮಾಡ್ತಿದ್ರೆ ಯೋಚನೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೇದಿದೆ ಅನ್ನುವಂಥದ್ದು. ಇದು ಸುಮ್ಮನೆ ಒಳ್ಳೇದಿದೆ ಅಂತ ಹೇಳ್ತಾ ಇಲ್ಲ, ಒಳ್ಳೇದಾಗ್ತಾ ಇದೆ, ಒಳ್ಳೇದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಜೊತೆಗೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮುತ್ತತ್ತಿ ಆಂಜನೇಯರು ಇಲ್ಲಿ ನಿಮ್ಗೆ ವಿಶೇಷವಾದಂಥ ದರ್ಶನ ಭಾಗ್ಯನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಕನಸಿನಲ್ಲಿ ಆಂಜನೇಯ ಬಂದು ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ಜಾಸ್ತಿ ಚಿಂತೆ ಮಾಡಬೇಡಿ. ಅವರು ನಿಮ್ಮ ಬಗ್ಗೆ ಏನೋ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರ ಸೂಚನೆ ನಾನಿದ್ದೀನಿ, ಭಯ ಬೇಡ ಅನ್ನುವಂಥದ್ದರ ಸೂಚನೆ ಅದು ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಟೆನ್ಷನ್ ಮಾಡಿಕೊಂಡು ಆರೋಗ್ಯದ ಕಡೆ ಸ್ವಲ್ಪ ಏರುಪೇರು ಆಗ್ತಾ ಇದೆ ಅಂತ ಅನ್ಸುತ್ತೆ ಈ ವಾರ. ಜೊತೆಗೆ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ನೆಗೆಟಿವಿಟಿ ಇರಬಹುದು ಅಥವಾ ಹೆವಿ ಎನರ್ಜಿ ಇರಬಹುದು, ಅಥವಾ ಈ ಒಂದು ದುಷ್ಟಶಕ್ತಿಗಳ ಅಟ್ಟಹಾಸ ಮಿತಿ ಮೀರಿ ಏನು ಹೋಗ್ತಾ ಇದೆ ಅದರ ವಿಚಾರವಾಗಿ ಕೂಡ ಇರಬಹುದು. ಹಾಗಾಗಿ ಅದೊಂಚೂರು ಸಮಸ್ಯೆಗಳು ಆಗಬಹುದು, ಅಥವಾ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗಬಹುದು, ಅಥವಾ ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು, ಬ್ರೇಕ್ ಫೇಲ್ ಆಗುವಂಥದ್ದು ಇರ್ಬೋದು, ಅಥವಾ ಒಂದಷ್ಟು ನೆಗೆಟಿವ್ ಥಾಟ್ಸ್ ಇದೆಲ್ಲವನ್ನು ಕೂಡ ಕಂಟ್ರೋಲ್ಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಜಾಸ್ತಿ ದಿನ ಏನೂ ಇಲ್ಲ, ತುಂಬಾ ಬೇಗ ನಿಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಸ್ವಲ್ಪ ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳು ಇದೆ. ಅಡಿಕೆ ವ್ಯಾಪಾರಿಗಳಲ್ಲಿ ಏನೋ ಒಂದು ವಿನಂತಿ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ಅಡಿಕೆ ವ್ಯಾಪಾರಿಗಳು ಹೆಚ್ಚಾಗಿ ಸಮಥಿಂಗ್ ಏನೋ ಅದಕ್ಕೆ ಹೆಚ್ಚಿನ ಬೆಲೆನೋ ಸಮಥಿಂಗ್ ಏನೋ ಗಿಡಗಳಿಗೆ ಏನಾದ್ರೂ ಸಮಸ್ಯೆ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಎನರ್ಜಿ ಇಲ್ಲ. 3-4 ವಿಚಾರ ಇದೆ. ಗಿಡಗಳಿಗೆ ಸಮಸ್ಯೆ ಆಗುವಂಥದ್ದು, ಮತ್ತೆ ಬೆಲೆ ಹೆಚ್ಚು ಮಾಡುವಂಥದ್ರ ಬಗ್ಗೆ ಏನೋ ಒಂದಷ್ಟು ಇದೆ. ಇನ್ ಕೆಲವರಿಗೆ ಒಂಚೂರು ನೆಗೆಟಿವಿಟಿ ಕಾಣಿಸ್ತಾ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ವಿಶೇಷವಾದಂಥ ತಳಿ ಬರುತ್ತೆ ಮಾರ್ಕೆಟಿಗೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಬದಲಾಗ್ತಾ ಇದೆ. ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಈ ವಾರ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಲೈಫ್ ಜೊತೆಗೆ ಹೆಚ್ಚಿನ ಅನುಕೂಲಗಳು ಕೂಡ ನಿಮಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಆಗುತ್ತೆ. ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಈ ವಾರ ಯೋಚನೆ ಮಾಡ್ತಿದ್ರೆ ಸೊ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಗುರುವಾರದವರೆಗೂ ಏನು ಬೇಡ, ಗುರುವಾರದ ನಂತರದ ದಿನಗಳಲ್ಲಿ ಏನಾದರೂ ಮಾಡೋದಿದ್ರೆ ಮಾಡಿ ಅನ್ನುವಂಥದ್ದು ಇದೆ. ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಒಳ್ಳೆಯ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಇದೆ. ಪದೇ ಪದೇ ನಿಮ್ಗೆ ತೊಂದರೆ ಕೊಡ್ತಾ ಇರೋರು ಇನ್ನು ಮುಂದೆ ಇನ್ನ ಹೆಚ್ಚಿನ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಮಾಡಿರೋ ಹಾಗೆ ಕಾಣ್ತಾ ಇದೆ ಅನ್ನುವಂಥದ್ದು ಇದೆ.
ಎಲ್ಲಿ ನಿಮ್ಮ ಸ್ವಂತದವರೇ, ನಿಮ್ಮ ಒಡ ಹುಟ್ಟಿದವರೇ ಅಥವಾ ನಿಮ್ಮ ತಂದೆ-ತಾಯಿಗಳೇ ನಿಮ್ಗೆ ತೊಂದ್ರೆಯಾಗಿ, ಶತ್ರುವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ನಿಮ್ಮ ಮ್ಯಾರೇಜ್ ಪರ್ಸನ್ ಕೂಡ ಆಗಿರ್ಬೋದು ಅಥವಾ ನಿಮ್ಮ ಮ್ಯಾರೇಜ್ ಪರ್ಸನ್ ಕಡೆಯಿಂದ ಅಥವಾ ನಿಮ್ಮ ಏನು ಹೇಳ್ತಾರೆ ಅತ್ತೆ ಮನೆ ಕಡೆ ಅಥವಾ ಆ ಥರ ಹೇಳ್ತಾರಲ್ಲ, ಆ ಥರದ್ರಿಂದ ಸಮಸ್ಯೆ ಆಗ್ತಿದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನ ನೀವು ಕೊಡಬೇಕಾಗಿರೋದು ನಿಮ್ಮ ಆರೋಗ್ಯದ ಕಡೆ, ಜೊತೆಗೆ ನಿಮ್ಮ ಮನಸ್ಥಿತಿಯ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚು ಅನಾಹುತಗಳು ವಾಹನದ ಅಪಘಾತದ ಕಡೆ ಕಾಣಿಸ್ತಾ ಇದೆ. ಸ್ವಲ್ಪ ಮಕ್ಕಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ದುಡ್ಡು ಬರುತ್ತೆ. ಸಣ್ಣ ಸಣ್ಣದಾಗೂ ದುಡ್ಡು ಬರುತ್ತೆ, ದೊಡ್ಡ ದೊಡ್ಡ ಅಮೌಂಟು ಕೂಡ ದುಡ್ಡು ಬರುತ್ತೆ. ಬಹಳಷ್ಟು ಜನರಿಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ, ಹೊರಗಡೆ ಸುತ್ತಾಡಕ್ಕೆ ಹೋಗುವಂಥ ಸಾಧ್ಯತೆ ಇದೆ, ಪಿಕ್ನಿಕ್ ಹೋಗುವಂಥ ಸಾಧ್ಯತೆ ಇದೆ, ತೀರ್ಥಯಾತ್ರೆ ಪ್ರವಾಸ ಮಾಡುವಂಥ ಸಾಧ್ಯತೆ ಇದೆ. ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನ ಹೋಗುತ್ತೆ. ಬಹಳಷ್ಟು ಜನಕ್ಕೆ ಮಿಸ್‌ಕ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಡ್ರೆ ಸಾಕಷ್ಟು ಬದಲಾವಣೆನ ನೀವು ಫೈನಾನ್ಷಿಯಲ್ ವಿಚಾರದಲ್ಲಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಇದೆ. ತುಂಬಾ ದುಡ್ಡು ಬರುತ್ತೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಸೇವಿಂಗ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಹಸುವಿನ ಗೋಳಾಟ, ಚೀರಾಟ ಕೇಳಿಸ್ಕೊಂಡು ಹೊರಗೋದಾಗ ಏನೋ ಒಂದು ದೊಡ್ಡ ಘೋರ ವಿಚಾರ ಅಥವಾ ಒಂದು ದೃಶ್ಯನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಅದು ನೋಡಿದಾಗ ಸರಿಯಾದ ರೀತಿಲಿ ಅದನ್ನ ಅನಲೈಸ್ ಮಾಡಕ್ಕೆ ಅಂದ್ರೆ ಹೇಗೆ ಹೇಳೋದು ಗೊತ್ತಿಲ್ಲ. ಅದನ್ನ ಸರಿಯಾದ ರೀತಿಲಿ ಅರ್ಥ ಮಾಡ್ಕೊಳ್ಳಿ ಅಥವಾ ಅದನ್ನ ಯಾರತ್ರ ನೀವು ಹೇಳಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಏನೋ ಅದು ಒಂಥರ ಇಲ್ಲಿ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಅದನ್ನ ಎಕ್ಸ್‌ಪ್ಲೈನ್ ಮಾಡಕ್ಕೆ ನಂಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಜೊತೆಗೆ ದಾರಿ ಏನಿದೆ, ದಾರಿ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ನೀವು ಎಲ್ಲೋ ಕೆಲ್ಸಕ್ಕೆ ಹೋಗ್ಬೇಕು, ಅದರಿಂದ ತೊಂದರೆ ಆಗತ್ತಾ? ಸ್ಮೂತಾಗಿ ಹೋಗಿ ಬರ್ತೀವಿ ಅನ್ನುವಂಥ ಪ್ರಶ್ನೆ ಇದೆ. ಸೊ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಎಕ್ಸ್ ಏನಾದರೂ ನಿಮ್ಮ ಜೀವನಕ್ಕೆ ಬರೋದಿದ್ರೆ ಬೇಡ ಅಂತ ಹೇಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೋಗೋ ಕೆಲಸ ಉತ್ತಮವಾಗಿ ಮುಗಿಸ್ಕೊಂಡು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಧರ್ಮ ಜಾಗೃತಿ ಕೂಡ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಈ ಅಮಾವಾಸ್ಯೆ ದಿನ ಸಾಕಷ್ಟು ಏರುಪೇರುಗಳು ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ಲೋಹದ ಹಕ್ಕಿಗಳು ಬಡಿದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಲೋಹದ ಹಕ್ಕಿಗಳು ಮೀನ್ಸ್ ಏನು ಅಂತ ಯಾರೋ ಕೇಳ್ತಿದ್ದಾರೆ. ಏರೋಪ್ಲೇನ್, ಹೆಲಿಕಾಪ್ಟ್ರು ಈ ಥರ. ಸೊ ಒಂದಷ್ಟು ಅಗ್ನಿ ಅವಘಡಗಳು ಹೆಚ್ಚಿನ ಮಟ್ಟದಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಈ ವಾರ ಜಲಪ್ರಳಯ, ಜಲಕಂಟಕ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೈನಸ್ ಪ್ರಾಬ್ಲಮ್ ಇರೋರು ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಬ್ರೀತಿಂಗ್ಗೆ ಪ್ರಾಬ್ಲಮ್ ಆಗತ್ತೆ, ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆನ ವಹಿಸಬೇಕು ಅನ್ನುವಂಥದ್ದು ಇದೆ. ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ನಿಜವಾಗ್ಲೂ ಮರಗಳನ್ನ ಬೆಳೆಸಬೇಕು. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಆಕ್ಸಿಜನ್ನ ಕೊರತೆ ಉಂಟಾಗತ್ತೆ. ಯಾಕೆಂದ್ರೆ ವಿಷಾನಿಲ ಅಥವಾ ಒಂದಷ್ಟು ಏನು ಹೇಳ್ತಾರೆ, ಉಸಿರಾಟಕ್ಕೆ ಬೇಕಾಗಿರುವಂಥ ಸಮಸ್ಯೆಗಳು ಉದ್ಭವ ಆಗತ್ತೆ. ಅದಕ್ಕೆ ಅವಾಗ ಏನು ಮಾಡೋದು ಗೊತ್ತಿಲ್ಲ. ಯಾಕಂದ್ರೆ ಗಾಳಿಯಲ್ಲಿ, ನೀರಲ್ಲಿ ಆಕ್ಸಿಜನ್ ಸಮಸ್ಯೆ ಆಗತ್ತೆ, ಬ್ಯಾಕ್ಟೀರಿಯಾಗಳ ಅಟ್ಯಾಕ್ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ನಂಗೆ ಗೊತ್ತಿಲ್ಲ ಹೇಗೆ ಇದನ್ನ ಕರೆಕ್ಟಾಗಿ ಹೇಳೋದು ಅಂತ. ಬಟ್ ತುಂಬ ಕೆಟ್ಟ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಧನುಷ್ಕೋಟಿಲಿ ಒಂದಷ್ಟು ತರಂಗದ ಅಲೆಗಳು ಎದ್ದು ಎಲ್ಲವನ್ನು ಕೂಡ ನುಂಗಿ ಹಾಕುವಂಥ ಪ್ರಯತ್ನನ ಪಡ್ತವೆ ಅನ್ನುವಂಥದ್ದು ಇದೆ. ಲೈಕ್ ಸುನಾಮಿ ಟೈಪ್ ಆಫ್ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗತ್ತೆ, ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ತುಂಬ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ. ಪ್ರಯತ್ನಗಳು ಪದೇ ಪದೇ ಅದೇ ತಪ್ಪುಗಳು, ಅದೇ
ಎಷ್ಟು ಥರ ನೆಗೆಟಿವಿಟಿ ಮಾಡಿದಾರೋ, ಅಷ್ಟು ಥರ ಮತ್ತೆ ಮತ್ತೆ ಪ್ರಯತ್ನ ಪಡ್ತಿದ್ದಾರೆ. ಸೊ ನೋಡಿ ಕಲಿ ಮಾಡಿ ತಿಳಿ ಅನ್ನುವಂಥ ರೀತಿಯಲ್ಲಿ ಇನ್ನೊಂದಷ್ಟು ಜನ ಅವ್ರು ಮಾಡೋದನ್ನ ನೋಡಿ ಇನ್ನೊಂದಷ್ಟು ಜನ ಮಾಡಿ ನಿಮ್ಮ ಜೀವನನ ತೊಂದರೆ ಮಾಡ್ತಿದ್ದಾರೆ, ನರ್ಕ ಮಾಡ್ತಿದ್ದಾರೆ. ಬಟ್ ನಥಿಂಗ್ ಟು ವರಿ. ದೇವಿ ಶಕ್ತಿಯ ಬಿಡುಗಡೆ ಆಗಿದ ತಕ್ಷಣ ದೇವಿ ಶಕ್ತಿ ಎಲ್ಲರನ್ನೂ ಕೂಡ ಸರಿಯಾದ ಜಾಗಕ್ಕೆ ಕಲಿಸ್ಕೊಡ್ತಾಳೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ನೆಗೆಟಿವಿಟಿ ಇರೋದ್ರಿಂದ ಯಾವ ಯಾವ ದೈವಗಳನ್ನ ಬಿಡುಗಡೆ ಮಾಡಬೇಕು ಅದನ್ನ ಬಿಡುಗಡೆ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲಿ ಸಾಕಷ್ಟು ಲಾಭ ಆಗುವಂಥ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟಿಂದ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ರಾಜಕೀಯ ದುರುಳರ ಮುಖವಾಡ ಕಳ್ಚತೆ ಅನ್ನುವಂಥದ್ದು ಇದೆ. ಒಂದಷ್ಟು ಹನಿ ಟ್ರಾಪ್ಗಳು ಇನ್ನ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. 4 ಕೈಗಳಿಗೆ ಕೂಳ ಬೀಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನುವಂಥದ್ದು ಇದೆ. ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ಒಂದು ಇಡೀ ಊರಿಗೆ ತಟ್ಟುತ್ತಾ ಇದೆ, ತಟ್ಟುತ್ತೆ ಮುಂದಿನ ದಿನಗಳಲ್ಲಿ. ಅವಾಗ ಯಾವುದೇ ಒಂದು ಪ್ರಾಯಶ್ಚಿತ್ತ ಕೂಡ ಕೆಲಸಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಇದೆ ಇಲ್ಲಿ. ಸಾಕಷ್ಟು ರಕ್ಷೆ ಕೂಡ ಇದೆ ನಿಮಗೆ. ಸಾಕಷ್ಟು ಜನ ನಿಮ್ಮನ್ನ ಪ್ರೀತಿ ಗೌರವದಿಂದ ಕಾಣ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆನ ನೀರಿನಲ್ಲೂ ಕೂಡ ನಾವು ನೋಡಬಹುದು ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಾಗರಗಳು, ನದಿಗಳು ಬಹಳಷ್ಟು ವೇರಿಯೇಷನ್ ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವು ಕಡೆ ಬತ್ತು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ, ನೀವು ಎಷ್ಟೇ ಬೇಡ ಅಂದರೂ ಅವ್ರು ಬಲವಂತ ಮಾಡಿ ನಿಮ್ಮನ್ನು ಒಪ್ಪಿಸಿ ಎಲ್ರನ್ನೂ ಒಪ್ಪಿಸಿ ಮದುವೆ ಆಗ್ತಾರೆ ಅನ್ನುವಂಥದ್ದು ಇದೆ. ವಾಟ್ ನೆಕ್ಸ್ಟ್ ಅನ್ನುವಂಥ ಚಿಂತೆ ಯಾರನ್ನೋ ಕಾಡ್ತಾ ಇದೆ ಅಥವಾ ಕಾಯ್ತಾ ಇದೆ ಅಂತ ಅನ್ಸುತ್ತೆ. ಸೊ ದೈವ ನಿರ್ಧಾರ ಮಾಡಿದೆ ನಿಮ್ಮ ಜೀವನದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ನೀವು ಯಾಕೆ ಅದನ್ನ ಯೋಚನೆ ಮಾಡಿ ಬಿ ಪಿ ರೈಸ್ ಮಾಡ್ಕೊಳ್ತೀರಾ ಅಥವಾ ಅನಾರೋಗ್ಯಕ್ಕೆ ಒಳಗಾಗ್ತೀರಾ? ಇರೋಷ್ಟು ದಿನ ಖುಷಿ ಖುಷಿಯಾಗಿರಿ. ನಿಮ್ಮ ಲೈಫಲ್ಲಿ ವಾಟ್ ನೆಕ್ಸ್ಟ್ ಅನ್ನೋದು ದೈವ ನಿರ್ಧಾರ ಮಾಡಿದೆ. ಸೊ ಸಿಂಗಲ್ ಆಗಿರೋರು ಮ್ಯಾರೇಜ್ ಆಗಬೇಕು ಅಂತ ಕಾಯ್ತಾ ಇದ್ರೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ, ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮಾವ ಅವರೇ ಬಂದು ನಿಮಗೆ ಮದುವೆ ಆಗೋಣ ಅಂತ ಹೇಳಿ ಮದುವೆ ಆಗ್ತಾರೆ ಅನ್ನುವಂಥದ್ದು ಇದೆ. ಯಾರಿಗೋ ಮಾವ ಅಂತ ಕೇಳಿಸ್ತಾ ಇದೆ ಇಲ್ಲಿ. ಗುರುವಿಗೆ ದ್ರೋಹ ಬಗ್ದವರು ಅಥವಾ ಗುರುವಿನ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟವರು ಅಥವಾ ಸುಳ್ಳು ಮಾತಾಡೋರಿಗೆ ಶಿಕ್ಷೆ ಇದೆ ಅಂತ ಇದೆ ಇಲ್ಲಿ. ಹಾಗಾಗಿ ಮಕ್ಕಳ ನಿಜ ಮಾತಾಡಿ, ಸುಳ್ಳು ಮಾತಾಡಬೇಡಿ ಅನ್ನುವಂಥದ್ದು ಇದೆ. ಆಷಾಢ ಮಾಸದಲ್ಲಿ ಎಷ್ಟು ಚೆನ್ನಾಗಿ ದೇವಿ ಪೂಜೆ ಮಾಡ್ತೀವೋ ಅಷ್ಟು ದೇವಿ ಒಲಿತಾಳೆ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡ್ತಾ ಕುತ್ಕೊಳ್ಳಿ. ನಿಮಗೆ ಏನು ನೆಗೆಟಿವಿಟಿ ಇದೆ, ಯಾರು ಮಾಡಿದ್ದಾರೆ ಇದೆಲ್ಲ ನಿಮಗೆ ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಬರಬೇಕಾಗಿರೋ ಅಮೌಂಟ್ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಒಂದು ಶಾಲೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಅದಕ್ಕೆ ಸ್ವಲ್ಪ ಹೆಚ್ಚಿನ ಅಡ್ಡಿ ಆತಂಕಗಳು ಇದೆ. ಇನ್ನು ಒಂದು 16 ವರ್ಷಗಳ ಅವಧಿ ಬೇಕಾಗಬಹುದು ಆ ಶಾಲೆನ ನೀವು ಮಾಡಲಿಕ್ಕೆ ಅನ್ನುವಂಥದ್ದು ಇದೆ.
ಯಾರ್ದೋ ಆನ್ಲೈನ್ ಕೋಚಿಂಗ್ ಸೆಂಟರ್ ಶುರು ಮಾಡಬೇಕು ಅನ್ಕೊಂಡಿದ್ದಾರೆ. ಸೊ ನಿಮ್ಮ ಅನುಕೂಲ ನೋಡ್ಕೊಳ್ಳಿ. ಸದ್ಯಕ್ಕೆ ಇದು ಯಾವುದೇ ಶುಭ ಹೇಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ನರಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಣ್ಣುಗಳ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. 9, 6, 8, 3, 4 1 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 2 ನಂಬರ್ ಜಾಸ್ತಿ ಇಂಪಾರ್ಟೆಂಟ್. 25ನೇ ತಾರೀಕು ತುಂಬ ಇಂಪಾರ್ಟೆಂಟ್. 24, 29 ತಾರೀಕು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 29 ನಿಮ್ಮ ಜೀವನದಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ತರುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ. ಗಾಡಿ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರಿಗೂ ಇಲ್ಲಿ ಫ್ರೀಯಾಗಿ ಗಾಡಿ ಬರ್ತಿದ್ರೆ ಬೇಡ ಬೇಡ ಅಂತ ಇದ್ದಾರೆ. ಕೆಲವ್ರಿಗೆ ಲಕ್ಕಿ ಸ್ಕಾರ್ಚ್ ಕಾರ್ಡ್ ಮುಖಾಂತರ ಗಾಡಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರ್ದು ಮದ್ವೆ ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ಇದೆ. ಈ ವಾರದಲ್ಲಿ ಮದ್ವೆ ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ಇದೆ. ಒಟ್ಟಿಗೆ 4 ಜನದ್ದು ಮದ್ವೆ ಒಂದೇ ದಿನ ಬೀಳುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಕಣ್ಣೀರು ಹಾಕ್ಸಿದವರು ಕಣ್ಣೀರು ಹಾಕುವಂತ ಸಂದರ್ಭ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಕೈಗೆ ಸಿಕ್ಕಿರುವಂತ ಒಳ್ಳೇದನ್ನ ಕಳ್ಕೊಂಡ್ರೆ ನಾವೇ ಮೂರ್ಖರು. ಹಾಗೆ ನಿಮ್ಗೇನೋ ಒಳ್ಳೇದು ಸಿಕ್ಕಿದೆ, ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದ ಪಡ್ಕೊಳ್ಳಿ. ಶಿವಶಕ್ತಿಯ ಆಶೀರ್ವಾದ ಇದೆ ನಿಮಗೆ. ಬಲರಾಮನ ಆಶೀರ್ವಾದ ಇದೆ. ಕುಲದೇವರ ಆರಾಧನೆ ಆಷಾಢ ಮಾಸದಲ್ಲಿ ಪೂಜೆಗೆ ವಿಶೇಷವಾದಂಥ ಅರ್ಥ ಇರುತ್ತೆ. ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಈ ವಾರ ವೆಯ್ಟ್ ಅಂತ ಇದೆ. ಸೊ ಎಸ್ ಆರ್ ನೋ ಕೇಳೋದಾದ್ರೆ ವೆಯ್ಟ್ ಕಾಣಿಸ್ತಾ ಇದೆ. ವೆಯ್ಟ್ ಮಾಡಿ ಅನ್ನುವಂಥ ರೀತಿಯಲ್ಲಿ. ಪ್ರಪೋಸಲ್ಗೆ ಓಕೆ ಹೇಳೋದೋ ಬೇಡವೋ ಅಂದರೆ ಎಸ್ ಅಂತ ಇದೆ. ಅದು ನಿಮ್ಮ ಅನುಕೂಲ ನೋಡ್ಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಪ್ರೊಫೈಲ್ ಇದ್ರೆ ಓಕೆ ಅಂತ ಹೇಳಿ. ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ ಮತ್ತೆ ಧನಸ್ಸು ರಾಶಿ, ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಖಂಡಿತ ಒಳ್ಳೇದಾಗತ್ತೆ. ಗಂಟೆ ಶಬ್ದ ಕೇಳಿಸ್ತಾ ಇದೆ. ಸೊ ಪೂಜೆ ಪುನಸ್ಕಾರಗಳನ್ನ ಮಾಡಿ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಸಮಸ್ಯೆ ಇದೆಯಲ್ಲ, ಆ ಸಮಸ್ಯೆ ದಾಟೋದಕ್ಕೆ ನಿಮ್ಗೊಂದು ದಾರಿ ಕಾಣಿಸುತ್ತೆ, ಒಂದು ಬ್ರಿಡ್ಜ್ ಆಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ವ್ಯಕ್ತಿಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಕಷ್ಟ ಕಾಲದಲ್ಲಿ ನಿಮ್ಮ ಇಷ್ಟ ದೈವನ ಆರಾಧನೆ ಮಾಡಿ, ಇಷ್ಟ ದೈವ ನಿಮ್ಗೆ ಒಂದು ಒಳ್ಳೆ ಮಾರ್ಗದರ್ಶನನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಅಷ್ಟೇ ನಿಮ್ಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮುಂದಿನ ಪ್ಲಾನ್ ಏನು ಅನ್ನೋದನ್ನ ಸೀಕ್ರೆಟ್ ಆಗಿ ಇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇನ್ನೊಂದೇನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಧ್ಯಾನದ ಮುಖೇನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಮಾಧಾನಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ಇದೆ ಇಲ್ಲಿ. ಸಮಾಧಾನವಾಗಿದ್ರೆ ಇನ್ನ ಹೆಚ್ಚಿನ ಸಾಧನೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪದೇ 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 ಭೇಟಿ ಆಗಬಾರ್ದು ಅನ್ನೋರ್ನೇ ಭೇಟಿ ಆಗಕ್ಕೆ ಯಾರ್ಯಾರು ಹೋಗ್ತಿದ್ದೀರಾ
ನಿಮ್ಮ ಒಂದು ದೌರ್ಭಾಗ್ಯನ ತಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದೆ. ಯಾಕಂದ್ರೆ 1 ಸತಿ, 2 ಸತಿ, 3 ಸತಿ ಹೇಳುತ್ತೆ ಯೂನಿವರ್ಸ್ ಮಾಡ್ಬೇಡ, ಮಾಡ್ಬೇಡ ಅಂತ. ಅಥವಾ ನಿಮ್ಮ ಇಷ್ಟದ ದೈವ, ನಿಮ್ಮ ಕುಲದೈವನೇ ಹೇಳ್ತಾ ಇರುತ್ತೆ. ಅಥವಾ ನಿಮ್ಮ ಮನಸ್ಸೇ ಹೇಳ್ತಾ ಇರುತ್ತೆ. ಬೇಡ, ಮಾಡ್ಬಾರ್ದು, 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 ಭೇಟಿ ಆಗ್ಬಾರ್ದು ಅಂತ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನಾ ಹಾಗೇ ಮಾಡೋದು ಅಂದ್ರೆ ನಿಮ್ಮ ದುರದೃಷ್ಟ. ಅದನ್ನ ಏನು ಮಾಡಕ್ಕಾಗಲ್ಲ. ತುಂಬಾ ದುಡ್ಡು ಬರುತ್ತೆ. ಏನ್ ಮಾಡ್ತೀರಾ ಆ ದುಡ್ಡನ್ನೆಲ್ಲ? ಆ ದುಡ್ಡನ್ನೆಲ್ಲ ಏನ್ ಮಾಡ್ತೀರಾ? ಮಾಡ್ಕೊಳ್ಳಿ. ಬನಶಂಕರಿ ದೇವಿಯ ಅನುಗ್ರಹ ಇದೆ. ನೀವೇನ್ ಕೇಳ್ಕೊಂಡಿದ್ರಿ ಬನಶಂಕರಿ ದೇವಿ ಹತ್ರ, ಅದಕ್ಕೆ ಆ ತಾಯಿ ಅಷ್ಟು ಅಂದಿದ್ದಾಳೆ. ಭಗವಂತ ಬರ್ತಿದ್ದಾನೆ, ತಾಯಿ ಸೇವೆಗೆ ನಿಲ್ತಾನೆ ಅನ್ನುವಂಥದ್ದು ಇದೆ. ನಿಲ್ತಾರೆ ಅನ್ನುವಂಥದ್ದು ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆ ನಿಮ್ಮ ಜೀವನಕ್ಕೆ ಆ ಬನಶಂಕರಿ ದೇವಿ ತರ್ತಾಳೆ ಅನ್ನುವಂಥದ್ದು. ಅಂಗಾಳ ಪರಮೇಶ್ವರಿ ಇರಬಹುದು, ನೀವು ನಂಬಿರುವಂಥ ಶಕ್ತಿ ದೇವತೆ ಇರಬಹುದು, ನಿಮ್ಮ ಕುಲದೇವರು ಇರಬಹುದು, ಎಲ್ಲರ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಅನುಕೂಲ ಆಗತ್ತೆ. ಒಮ್ಮೆ ಗೂಬೆ ಕಲ್ಲಮ್ಮ ತಾಯಿಯ ದರ್ಶನ ಮಾಡಿ ಬನ್ನಿ. ಆ ತಾಯಿಯ ಕರೆ ಬಂದಿದೆ, ಎಷ್ಟು ದಿವಸದಿಂದ ಕರಿತಿದ್ರು, ಹೋಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ತುಂಬಾ ಭಯ ಇದೆ. ಸೊ ನಾನು ಹೋದ್ರೆ ದೇವಿಗೆ ಅಥವಾ ದೇವಸ್ಥಾನಗಳಿಗೆ ತೊಂದರೆ ಆಗಬಹುದು ಅನ್ನುವಂಥದ್ದು. ಆ ಥರ ಭಯ ಬೇಡ ಅನ್ನುವಂಥದ್ದು ಇದೆ. ಹಂಗೆ ಇಲ್ಲಿ ಉತ್ನಳ್ಳಿ ಮಾರಮ್ಮ ಮತ್ತೆ ಯಲ್ಲಮ್ಮ ದೇವಿಯ ಒಂದು ಮಾತು ಕೂಡ ಕೇಳಿಸ್ತಾ ಇದೆ. ಯಾರೋ ಸಿಗಂದೂರು ಚೌಡೇಶ್ವರಿಗೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ಅಶ್ವಿನಿ ದೇವತೆಗಳು ಆಶೀರ್ವಾದ ಮಾಡ್ತಿದ್ದಾರೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಘಟ ಸರ್ಪದ್ನ ಯಾರೋ ಹುಡುಕ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸರ್ಪದ ತಂಟೆಗೆ ಹೋಗಬೇಡಿ, ಇದರಿಂದ ನಿಮಗೆ ಹೆಚ್ಚು ಅನಾನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಯು ಆರ್ ಹೈಲಿ ಬ್ಲೆಸ್ಡ್. ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಸಣ್ಣ ಪುಟ್ಟದ ಬ್ಲೆಸ್ಸಿಂಗ್ಸ್ ಇಲ್ಲ, ತುಂಬಾ ದೊಡ್ಡ ಬ್ಲೆಸ್ಸಿಂಗ್ಸ್ ಇದೆ ನೋಡಿ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ನಾಗದೇವತೆ ನಿಮ್ಮನ್ನ ಕಾಪಾಡ್ತಿದ್ದಾಳೆ, ಯಾವಾಗ್ಲೂ ಕಾಪಾಡ್ತಾಳೆ ನಿಮ್ಮನ್ನ, ನಿಮ್ಮ ಭೂಮಿನ, ನಿಮ್ಮ ಮನೇನ ಎಲ್ಲ. ಫಿಶ್ ಬಿಸ್ನೆಸ್ ಮಾಡೋರಿಗೂ ಕೂಡ ಹೆಚ್ಚು ಅನುಕೂಲ ಇದೆ. ನಂಗೆ ಇದು ಸುದರ್ಶನ ಚಕ್ರ ತರ ಕೂಡ ಕಾಣಿಸ್ತಾ ಇದೆ. ಬೇಕಿರೋರು ಹೋಮ ಮಾಡೋದಿದ್ರೆ ಮಾಡಿ ಅನ್ನುವಂಥದ್ದು. ಸಮಥಿಂಗ್ ಏನೋ ಸ್ಮಶಾನದಲ್ಲಿ ಕಾರ್ಯ ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ ಅಂತ ಇದೆ. ಇದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ. ನಿಮ್ಮನ್ನ ವಶಪಡಿಸ್ಕೊಳ್ಳೋದಕ್ಕಿರ್ಬೋದು ಅಥವಾ ಬೇರೆ ವಿಚಾರಕ್ಕಿರ್ಬೋದು. ಈ ಪರ್ಸನ್ ಯಾರೋ ಫೀಮೇಲ್ ಪರ್ಸನ್ ಇದ್ದಾರೆ, ನಿಮ್ಮ ಜೀವನನ ಗಾಸಿಪ್ಪಿಂದ ಮಾಡಿ 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 ಗಾಸಿಪ್ ಮಾಡಿ ಮಾಡಿ ಅವ್ರು ತೀರೋಗಿದ್ದಾರೆ, ತೀರೋದ ಮೇಲೂ ಗಾಸಿಪ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಅನ್ನುವಂಥದ್ದು ಇದೆ. ಯಾರಿಗೋ ಫ್ಯೂಚರಲ್ಲಿ ಯಾವ ಥರ ಮಕ್ಕಳು ಬರ್ತಾರೆ ಅನ್ನುವಂಥದ್ದು ಇರ್ಬೋದು. ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಅನ್ನುವಂಥದ್ದು ಇದೆ. ತುಂಬ ಕುಳ್ಳುಕ್ಕಿರ್ತಾರಲ್ಲ ಅಂಥದ್ದು ಸಮಥಿಂಗ್ ಏನೋ ಆ ಥರದವ್ರನ್ನ ನೋಡ್ತೀರಾ ಅಂತ ಇದೆ. ಐ ಮೀನ್ ಅವರು ಮನುಷ್ಯರ ಕ್ಯಾಟಗರಿಲಿ ಬರೋದಿಲ್ಲ, ಬಟ್ ಮನುಷ್ಯರು ಥರನೇ ಇರ್ತಾರಲ್ಲ, ಆ ಥರದವ್ರು ಯಾರನ್ನ ಭೇಟಿ ಮಾಡ್ತೀರಾ ಅಥವಾ ಯಾರೋ ಆ ಥರದವ್ರು ಕಾಣಿಸ್ತಾರೆ ಅಂತ.
ದೈವ ನಿಮ್ಗೆ ಏನೇ ಆದ್ರೂ ನಗ್ನಗ್ತಾ ಇರು, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದೆ. ನಂಗೆ ಇಲ್ಲಿ ನರಸಿಂಹ ದೇವರ ತರ ವೈಬ್ ಇದೆ. ನಿಮ್ಗೆ ಇದರಲ್ಲಿ ಬೇರೆ ಏನಾದ್ರೂ ಚಿತ್ರ ಕಾಣಿಸಿದ್ರೆ, ಮೆಸೇಜ್ ಬಂದ್ರೆ ಅದನ್ನ ತಗೊಳ್ಳಿ. ಸೊ ನಾ ಹೀಲಿಂಗ್ ಹಾಕಿ ಬಿಡ್ತೀನಿ. ಎಲ್ಲರಿಗೂ ರಕ್ಷೆ ಇರಲಿ. ಶ್ರೀರಾಮ ರಕ್ಷಾ ಸ್ತೋತ್ರನ, ಸಪ್ತಮಾತೃಕ ಸ್ತುತಿನ ಅಥವಾ ಕ್ಷಮಾಪಣ ಸ್ತೋತ್ರ ಸಿಗುತ್ತೆ. ಅದನ್ನ ದಿನಕ್ಕೆ 1 ಬಾರಿ ದಯವಿಟ್ಟು ಕೇಳಿ. ಕ್ಷಮಾಪಣ ಸ್ತೋತ್ರ ಅಂತ ಇರುತ್ತೆ. ನಾವೇನೇನೋ ತಪ್ಪು ಮಾಡಿರ್ತೀವಿ, ಎಲ್ಲ ತಪ್ಪಿಗೂ ಒಂದು ಕ್ಷಮೆನ ಕೇಳೋದ್ರಲ್ಲಿ ತಪ್ಪಿಲ್ಲ. ಸೊ ಆ ಕ್ಷಮೆ ಎಲ್ಲರಿಗೂ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಗುರುಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಸೊ ಆ ಗುರುಗಳ ಆಶೀರ್ವಾದದಿಂದ ನಿಮಗೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದು. ಸುಬ್ರಹ್ಮಣ್ಯನ ಆರಾಧನೆ ಕೂಡ ನಿಮಗೆ ಒಳ್ಳೇದು ಮಾಡುತ್ತೆ ಅಂತ ಇದೆ. ಸೊ ಪಾಪು ಕೂಡ ಬರ್ತಿದೆ. ನನಗೆ ಶಕ್ತಿ ದೇವತೆ ಕೂತಿರೋ ಥರ ಅನ್ನಿಸ್ತಾ ಇದೆ. ಸೊ ನೀವು ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ತಗೊಳ್ಳಿ, ಹೇಗೆ ಸರಿ ಅನಿಸುತ್ತೋ ಹಾಗಿರಿ. ಓಕೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ರಿಯೂನಿಯನ್ ಇದೆಯಾ ಅಂತ ಕೇಳ್ತಿದ್ದಾರೆ. ಇದೆ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೀಟ್ ಹಾಕಿ. ಓಕೆ, ಟೇಕ್ ಕೇರ್.